ಹಾಯ್ ಗೆಳೆಯರೇ, ಹಳ್ಳಿ ಸ್ಟೈಲಿನ ನಾಟಿ ಕೋಳಿ ಸಾಂಬಾರು ಮಾಡುವ ವಿಧಾನ. 1.5 kg ನಾಟಿ ಕೋಳಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 4 ರಿಂದ 5 ಲವಂಗ, 10 ಕರಿಮೆಣಸು, 2 ಚಕ್ಕೆ, 1-2 ಸ್ಪೂನು ಹುರಿಗಡಲೆ, 1 ಸ್ಪೂನು ಗಸಗಸೆ, 3 ಸ್ಪೂನು 3 ರಿಂದ 4 ಸ್ಪೂನು ಧನಿಯಾ ಪೌಡ್ರು, 6 ರಿಂದ 7 ಇಲ್ಲ 8 ಖಾರ ಇರುವ ಮೆಣಸಿನಕಾಯಿ, ಮತ್ತು ಬ್ಯಾಡಗಿ ಮೆಣಸಿನಕಾಯಿ 10 ರಿಂದ 12. ಇದು ಜಾಸ್ತಿ ಹಾಕಿದಷ್ಟು ಸಾಂಬಾರು ಟೇಸ್ಟ್ ಬರುತ್ತೆ. ಮತ್ತು ಸ್ವಲ್ಪ ಕೊಬ್ಬರಿ ತುರಿದದ್ದು, ಮತ್ತು ಸ್ವಲ್ಪ ಪುದೀನ, 1-2 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 2 ಟೊಮೊಟ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಮತ್ತು ನಾಟಿ ಈರುಳ್ಳಿ. ಅದ ನಂತರ ಇನ್ನು ಟೇಸ್ಟ್ ಬರಬೇಕಾದರೆ ಹುಚ್ಚೆಳ್ಳಿನ ಹಾಲು. ಇದು ಆಲ್ರೆಡಿ ರೆಡಿ ಮಾಡಿ ಮಡಗಿದ್ದೀವಿ. ಇದನ್ನ ಹಿಂಡಿ ಹಾಲು ಥರ ಸೋಸಿ ಮಾಡ್ಕೋಬೇಕಾಗುತ್ತೆ. ಈಗ ಮಾಡುವ ವಿಧಾನ: ಈಗ ಬಾಣಲಿಯನ್ನು ಇಟ್ಟಿದ್ದೀನಿ. ಇದು ಲೋ ಫ್ಲೇಮ್ನಲ್ಲಿ 1 ರಿಂದ 2 ಸ್ಪೂನು ಎಣ್ಣೆ, ಸ್ವಲ್ಪ ಬಿಸಿಯಾಗೋವರೆಗೂ ಇದು ಮಾಡಿ, ನಂತರ ಚಕ್ಕೆ, ಲವಂಗ, ಮೆಣಸು, ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಅಂದರೆ ಸಣ್ಣ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕೆಂಪು ಆಗುವವರೆಗೂ ನಮಗೆ ಲೋ ಫ್ಲೇಮ್ನಲ್ಲಿ ಹಾಕಿ, ನಂತರ ಟೊಮೊಟೊ ಸೇರಿಸಿ, ಸ್ವಲ್ಪ ಹಾಗೆ ಲೋ ಫ್ಲೇಮ್ನಲ್ಲಿ ಹುರಿದುಕೊಳ್ಳಿ. ನಂತರ ಕೊಬ್ಬರಿ ಸೇರಿಸಿ,
ಲೋ ಫ್ಲೇಮಲ್ಲಿ ಹಾಗೆ ಹುರಿದುಕೊಳ್ಳಿ. ನಂತರ ಅರ್ಧ ಸ್ಪೂನ್ ಅರಿಶಿನ ಸೇರಿ ಮಾಡಿಸಿರುವಂಥ ಧನಿಯಾ ಪೌಡ್ರು ಮತ್ತು ಗಸಗಸೆ ಮತ್ತು ಹುರಿಗಡಲೆ ಸೇರಿಸಿ ಹಾಗೆ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಗೆ ಸ್ವಲ್ಪ ಹುರಿದು ಮಸಾಲೆ ಮಾಡುತ್ತಿರುವ ಇದನ್ನು ಸ್ವಲ್ಪ ಹೊತ್ತಿನಲ್ಲಿ ತಣ್ಣಗಾಗಿ ಬಿಟ್ಟು ಮಿಕ್ಸಿ ಜಾಡಿನಲ್ಲಿ ಆಡಿಸಿ. ಕುಕ್ಕರನ್ನು ಲೋ ಫ್ಲೇಮ್ನಲ್ಲಿ ಕಾಯಲು ಬಿಡಿ. ನಂತರ ಒಂದು 3 ಸ್ಪೂನ್ ಗೋಲ್ಡ್ ವಿನ್ ಎಣ್ಣೆಯನ್ನು ಹಾಕಿ. ಟೇಸ್ಟ್ಗೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಂತರ 1 ಸ್ಪೂನ್ ನಂದಿನಿ ತುಪ್ಪ ಇದನ್ನು ಸೇರಿಸಿ. ನಂತರ ನಾಟಿ ಈರುಳ್ಳಿ ಜಜ್ಜಿದ್ದನ್ನು ಹಾಕಿ. ಇದನ್ನು ಸ್ವಲ್ಪ ಹಾಕಿ ಲೋ ಫ್ಲೇಮ್ನಲ್ಲಿ ಹುರಿದುಕೊಳ್ಳಿ.
ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿದ ಪೇಸ್ಟನ್ನು ಹಾಕಿ ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಡಿಗೆ ಅರಿಶಿಣ, ನಂತರ ನಾಟಿ ಕೋಳಿ ಚಿಕನನ್ನು ಸೇರಿಸಿ ನಂತರ ಸ್ವಲ್ಪ ಕಲ್ಲುಪ್ಪು ಸೇರಿಸಿ ಹಾಗೆ ಮಿಕ್ಸ್ ಮಾಡ್ತಾ ಹೋಗಿ. ನಾನು ನಾಟಿ ಕೋಳಿ ಸಣ್ಣ ಇರುವುದರಿಂದ 2 ಕೋಳಿಯನ್ನು ತೆಗೆದುಕೊಂಡು 2 kg ಬಂದ ನಂತರ ಆಗ ಕ್ಲೀನ್ ಮಾಡಿದ ನಂತರ 1.5 kg ಬಂದಿತ್ತು. ಅದಕ್ಕೆ 4 ಕಾಲುಗಳಿವೆ. ನೀವು ಬೇರೆ ಕಾಲು ಸಾಂಬಾರು ಅಂತಲೇ ತಿಳ್ಕೊಳ್ಳಿ. 2 ಕೋಳಿಯ ನಾಟಿ ಕೋಳಿಯ ಕಾಲುಗಳು. ಒಂದು ಕೋಳಿ 1 kg ಬರುವುದರ ಕಾರಣ 2 ಕೋಳಿಯನ್ನು ತೆಗೆದುಕೊಂಡಿರುತ್ತೇವೆ.
ನಂತರ ನಾವು ಮಸಾಲೆ ರೆಡಿ ಮಾಡಿಕೊಂಡಿದ್ದ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿದ ಮಸಾಲೆ ಇದನ್ನು ಜೊತೆಗೆ ಸೇರಿಸಿ ಸೇರಿಸಿದ ನಂತರ 1-2 ಚಮಚ, ಜಾಸ್ತಿ ಗಟ್ಟಿ ಇರಬಾರದು, ಜಾಸ್ತಿ ತಿಳು ಇರಬಾರದು, 2 ಚಮಚ ನೀರು ಹಾಕಿ ಕುಕ್ಕರನ್ನು ಮುಚ್ಚಿಟ್ಟು 3 ವಿಷಲ್ ಬರುವ ತನಕ ಕೂಗಿಸಿ. 3 ವಿಷಲ್ ಆಗಿದೆ. ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ಕಾಂಬಿನೇಷನ್ ಮುದ್ದೆ, ರೈಸ್ ಸೂಪರಾಗಿರುತ್ತೆ ನೋಡಿ. ಈ ಥರ ತಿಳುವಾಗಿರಬೇಕು. ಸೂಪರ್ ಚೆನ್ನಾಗಿದೆ. ಆದರೆ ಇನ್ನೊಂದು ಮರ್ತಿದ್ದೆ, ಸಾರಿ ಕ್ಷಮಿಸಿ. ಹುಚ್ಚೆಳ್ಳಿನ ಹಾಲನ್ನು ಹಾಕಿ 1 ಮತ್ತು 2 ಕುದಿ ಬರೋವರೆಗೂ ಬೇಯಿಸಿ. ಹುಚ್ಚೆಳ್ಳಿನ ಹಾಲು ಈಗೊಂದು 2 ಕುದಿಯ ಬರುವರ ತನಕ ಬೇಯಿಸಿ. ನಂತರ ನೀವು ಮುದ್ದೆ ಮತ್ತು ರೈಸ್ ತುಂಬ ರುಚಿಯಾಗಿರೋದ್ರಿಂದ ತಾವುಗಳು ನೋಡಿ ನಿಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು. ಬಾಯ್.